ಪ್ರೊಡಕ್ಷನ್ ಸಂಸ್ಥೆಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಜೊತೆಗೆ ವಿಜಯ್ ಅವರು ಮತ್ತೊಂದು ಸಿನಿಮಾ ಮಾಡ್ತಾರೆ ಸಾಕಷ್ಟು ಕಡೆಗಳಲ್ಲಿ, ಇದು ಕೂಡ ವರದಿ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ವಿಜಯ್ ಅವರು ಮತ್ತೆ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡ್ತಾರಾ, ಅವರ ಸಿನಿಮಾ ಕೆರಿಯರ್ ಜನನಾಯಕನ್ಗೆ ಎಂಡ್ ಆಗುತ್ತಾ ಅನ್ನೋ ಇಲ್ಲಿ ವಿಜಯ್ ಅವರೇ ಹೇಳಿರುವಂತಹ ಪ್ರಕಾರ ನಾನು ಸಿನಿಮಾ ಮಾಡೋದಿಲ್ಲ, ನಾನು ರಾಜಕೀಯದಲ್ಲೇ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅನ್ನುವಂಥದ್ದು ಹೇಳಿರುವಂಥದ್ದು ವಿಜಯ್ ಅವರು. ಸೊ ಇನ್ ಕೇಸ್ ಏನಾದರೂ ಅವರು ಎಲೆಕ್ಷನ್ನಲ್ಲಿ ಗೆಲ್ಲಿಲ್ಲ ಅಂದರೆ ಏನಾಗುತ್ತೆ ಪರಿಸ್ಥಿತಿ? ಅವರೇನಾದರೂ ಸಿನಿಮಾ ಮತ್ತೆ ಮಾಡ್ತಾರಾ, ಸಿನಿಮಾ ರಂಗಕ್ಕೆ ವಾಪಸ್ ಆಗ್ತಾರಾ, ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾರಾ ಅಂತ. ಯಾಕೆಂದರೆ ಗೋರ್ ಮತ್ತೆ ಸಿನಿಮಾ ಮಾಡ್ತಾರಾ, ಸಿನಿಮಾ ರಂಗಕ್ಕೆ ಬರ್ತಾರಾ, ಎಲೆಕ್ಷನ್ನಲ್ಲಿ ಇನ್ ಕೇಸ್ ಗೆದ್ರೆ ಒಂದು ದೊಡ್ಡ ಹಬ್ಬನೇ ಮಾಡ್ಬೋದು, ಅಥವಾ ಸೋತ್ರೆ ಮತ್ತೆ ಏನಾದರೂ ಸಿನಿಮಾ ರಂಗದತ್ತ ವಾಪಸ್ ಬರ್ತಾರಾ, ಅಥವಾ ರಾಜಕೀಯದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲಿ ತಪ್ಪಾಯಿತು ತಪ್ಪು ಸರಿಗಳನ್ನು ನೋಡಿಕೊಂಡು ಅಲ್ಲೇ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ನಲ್ಲಿ ಮತ್ತೆ ನಿಂತ್ಕೊತಾರಾ ಅನ್ನೋದು ಸದ್ಯಕ್ಕಿರುವಂತಹ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ.